ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ಅರ್ಜುನನ ಧನುರ್ವಿದ್ಯೆಯ ಚಾತುರ್ಯವೆಲ್ಲ ಮುಗಿಯಿತು. ಇನ್ನೇನು ಎಲ್ಲ ಸಮಾರಂಭವೆಲ್ಲ ಮುಗಿಯಿತು ಎಂದು ಕಹಳೆಗಳು ಮೊಳಗಿದವು. ಸಭಿಕರು ಇನ್ನೇನು ಎದ್ದು ಹೊರಡುವುದರಲ್ಲಿ ಇದ್ದರು. ಆ ವೇಳೆಗೆ ಈ ರಂಗಮಂಟಪದ ಮುಖ್ಯ ದ್ವಾರದ ಬಳಿ ಭುಜಾಸ್ಖಲನದ ಒಂದು ಪರ್ವತವೇ ವಿಭಾಗವಾದಂತೆ ಭಯಂಕರವಾದ ಶಬ್ದ ಕೇಳಿಬಂತು. ಆಗ ದ್ರೋಣಾಚಾರ್ಯರು, ಭೀಷ್ಮ, ಕೌರವ, ಪಾಂಡವರು, ಸಭಿಕರು ಎಲ್ಲರೂ ಆ ಕಡೆಯೇ ದೃಷ್ಟಿ ಇಟ್ಟರು. ಅಲ್ಲಿಂದ ಕರ್ಣನ ಪ್ರವೇಶವಾಯಿತು. ಕರ್ಣ ಸುವರ್ಣ ತಾಳ ವೃಕ್ಷದಂತೆ ಎತ್ತರವಾಗಿತ್ತು. ಜನ್ಮಜಾತವಾಗಿ ಬಂದ ಕರ್ಣ ಕುಂಡಲಗಳು, ಕವಚವು ಇತ್ತು. ಕೈಯಲ್ಲಿ ಬಿಲ್ಲು, ಬಾಣ, ಬತ್ತಳಿಕೆಗಳಿದ್ದವು. ಸೂರ್ಯನ ಪುತ್ರನಲ್ಲವೇ, ಸೂರ್ಯನಂತೆಯೇ ತೇಜಸ್ಸು. ಅವನು ಒಳ ಪ್ರವೇಶಿಸಿದ ಕೂಡಲೇ ಕುಂತಿಗೆ ಅರಿವಾಯಿತು, ಇವನು ನನ್ನ ಮಗ. ಕವಚ ಕುಂಡಲಗಳನ್ನು ನೋಡಿದಳು. ಅವಳ ಮಾತೃ ಹೃದಯವೂ ಅದನ್ನೇ ಹೇಳಿತು. ಅವಳ ಹೃದಯದಲ್ಲಿ 1,000 ಭಾವನೆಗಳು ತಕ್ಷಣ ಬಂದು ನೆಲೆಸಿ ಕರ್ಣ ಒಳ ಬಂದು ಸುತ್ತಲೂ ನೋಡಿದ. ಅಲ್ಲಿ ದ್ರೋಣಾಚಾರ್ಯರು ಕೃಪಾಚಾರ್ಯರಿಗೆ ಸ್ವಲ್ಪ ಅಲಕ್ಷ್ಯ ಭಾವದಿಂದ, ಉದಾಸೀನದಿಂದಲೇ ಅವರಿಗೆ ನಮಸ್ಕರಿಸಿ ನಂತರ ಅರ್ಜುನನತ್ತ ನೋಡಿದ. ಅವನು ಅರ್ಜುನನಿಗೆ ಹೇಳಿದ, ಎಲವೋ ಪಾರ್ಥ, ನೀನು ಏನು ಬಿಲ್ಲಿನಿಂದ ತೋರಿದ ಚಾತುರ್ಯವನ್ನೆಲ್ಲ ನಾನು ಈಗ ಮಾಡಿ ತೋರಿಸುತ್ತೇನೆ. ನಿನಗಿಂತ ಹೆಚ್ಚಾಗಿ ನಾನು ಮಾಡುತ್ತೇನೆ ಎಂದ. ಎಡಗೈಯಲ್ಲಿ ಬಿಲ್ಲನ್ನು ಹಿಡಿದು ಬಾಣವನ್ನು ಹೂಡಿದ. ಸಭಿಕರೆಲ್ಲರೂ ಬಹಳ ಕುತೂಹಲದಿಂದ ಮತ್ತೆ ಮೇಲಕ್ಕೆ ಎದ್ದು ನಿಂತರು. ಆಗ ಕರ್ಣ ಅರ್ಜುನ ಮಾಡಿದ ಎಲ್ಲ ಚಾತುರ್ಯವನ್ನು ಇವನೂ ಸಹ ತೋರಿದ. ಸಭಿಕರೆಲ್ಲರೂ ಭಲೆ ಭಲೆ ಎಂದರು. ದುರ್ಯೋಧನನಿಗೆ ಒಂದು ನಿಧಿಯೇ ಸಿಕ್ಕಿದಂತಾಯಿತು. ಅವನು ತಕ್ಷಣವೇ ಬಂದು ಧಾವಿಸಿ ಬಂದವನೇ ಕರ್ಣನನ್ನು ಒಪ್ಪಿದ. ಕೇಳಿದ, ವೀರಾಗ್ರಣಿ, ಇಂದು ನನ್ನ ವಿಶೇಷ ಭಾಗ್ಯದಿಂದಲೋ ಅದೃಷ್ಟದಿಂದಲೋ ನೀನು ನನಗೆ ಲಭಿಸಿದೆ. ನಾನು ನನ್ನ ಪ್ರಜೆಗಳು ನಿನ್ನ ಆಜ್ಞಾನುಸಾರವಾಗಿಯೇ ಇರುತ್ತೇವೆ, ನನ್ನ ಜೊತೆಗಿರು ಎಂದು ಹೇಳಿ. ಕರ್ಣನಿಗೂ ಅಷ್ಟೇ ಭಾವೋದ್ರೇಕವಾಯಿತು. ಅವನು ಹೇಳಿದ, ನಿನ್ನ ಔದಾರ್ಯಕ್ಕೆ ನನ್ನ ವಂದನೆಗಳು ದುರ್ಯೋಧನ. ನನಗೆ ಎರಡೇ ಬೇಕಿದ್ದಿತ್ತು. ಒಂದು ನಿನ್ನ ಸ್ನೇಹ, ಎರಡನೆಯದು ಆ ಅರ್ಜುನನೊಂದಿಗಿನ ಯುದ್ಧ. ಈಗ ಮೊದಲನೆಯದು ಈಗಲೇ ದೊರೆತಂತಾಯಿತು ಎಂದು ಹೇಳಿದ. ದುರ್ಯೋಧನ ಮತ್ತೆ ಅವನಿಗೆ ಹೇಳಿದ, ನೀನು ಬಂದಿದ್ದ ನನ್ನ ಭಾಗ್ಯವೇ ಸರಿ. ನೀನು ನನ್ನೊಂದಿಗಿದ್ದು ನನ್ನ ಶತ್ರುಗಳ ತಲೆಯನ್ನು ತುಳಿದು ಸಕಲ ವೈಭೋಗಗಳನ್ನು ಅನುಭವಿಸುತ್ತಾ ಇರು ಎಂದ. ಇವೆಲ್ಲವನ್ನೂ ನೋಡುತ್ತಿದ್ದರು ಪಾಂಡವರು, ಕೌರವರು. ದುರ್ಯೋಧನ ತನ್ನ ತಮ್ಮಂದರಿಗೆ ಮತ್ತು ಆ ಅಶ್ವತ್ಥಾಮನಿಗೂ ಅವನನ್ನು ಪರಿಚಯಿಸಿದ. ಅರ್ಜುನ ಇದರಿಂದ ಕೆರಳಿದ. ಮುಂಚೆಯೇ ಸ್ವಲ್ಪ ಅಪಮಾನವಾದಂತಾಗಿತ್ತು ಅವನಿಗೆ. ಅವನು ಕೆರಳಿ ಕರ್ಣನಿಗೆ ಹೇಳಿದ, ಎಲ್ಲವೋ ಕರ್ಣ, ನೀನು ಯಾವುದೇ ಆಹ್ವಾನವಿಲ್ಲದೆ ಈ ರಂಗಮಂಟಪಕ್ಕೆ ಬಂದಿರುವೆ. ನೀನು ಪ್ರತಿಷ್ಠೆಯ ಮಾತುಗಳನ್ನು ಸಹ ಆಡುತ್ತಿರುವೆ. ನಿನ್ನಂತಹವನನ್ನು ಯಾವ ಲೋಕಕ್ಕೆ ಕಳುಹಿಸಬೇಕು ಆ ಲೋಕಕ್ಕೆ ನಾನು ಈ ತಕ್ಷಣ ಕಳುಹಿಸುತ್ತೇನೆ ಎಂದ. ಆಗ ಕರ್ಣ ಅರ್ಜುನನೊಂದಿಗೆ ನುಡಿದ, ಈ ರಂಗಮಂಟಪ ಸಾರ್ವಜನಿಕವಾದದ್ದು. ಯಾರೇ ವೀರರು ಸಹ ಬಂದು ಇಲ್ಲಿ ಪ್ರದರ್ಶನವನ್ನು ನೀಡಬಹುದು. ನೀನು ಈ ಮಾತುಗಳನ್ನು ಬರಿಯ ಬಾಯಿಂದ ಆಡದೆ ಬಾಣಗಳಿಂದ ಆಡು. ನಾನು ನಿನ್ನ ಗುರುಗಳ ಸಮಕ್ಷಮದಲ್ಲೇ ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೇನೆ ಎಂದ. ಆಗ ಈ ದುರ್ಯೋಧನ ಮತ್ತು ಇತರ ಕೌರವರು ಕರ್ಣನಿಗೆ ಪ್ರಚೋದಿಸಿದರು. ಪಾಂಡವರು ಸಹ ಅರ್ಜುನನಿಗೆ ಪ್ರೋತ್ಸಾಹಿಸಿದರು. ಅವರ ದ್ವಂದ್ವ ಯುದ್ಧಕ್ಕೆ ದ್ರೋಣರು ಸಮ್ಮತಿ ಇತ್ತರು. ಕುಂತಿ ತನ್ನ ಇಬ್ಬರು ಮಕ್ಕಳ ನಡೆಯುವ ಏನು ಯುದ್ಧ ಎಂದು ತಕ್ಷಣವೇ ಅವಳು ಮೂರ್ಛೆ ಹೋದ.
ಆಗ ವಿದುರ ಅಲ್ಲಿದ್ದ ದಾಸಿಯರ ಮೂಲಕ ಕುಂತಿಗೆ ಶೈತ್ಯೋಪಚಾರವನ್ನು ಮಾಡಿದ. ನಂತರ ಮರಳಿ ಕುಂತಿ ಎದ್ದಳು. ಈ ಯುದ್ಧವನ್ನು ನೋಡಲೋ ಎಂಬಂತೆ ಮೇಘಗಳು, ಅಂದರೆ ಇಂದ್ರನಿಗೆ ಸಂಬಂಧಪಟ್ಟಿದ್ದು ಮೇಘಗಳು ಅರ್ಜುನನ ಮೇಲೆ ನೆರಳನ್ನು ಒಡ್ಡಿದ್ದವು. ಸೂರ್ಯ ತನ್ನ ಪುತ್ರ ಕರ್ಣನ ಮೇಲೆ ಬೆಳಕನ್ನು ಬೀರಿದ್ದ. ಈ ಹಠಾತ್ ಬೆಳವಣಿಗೆ ಅಲ್ಲಿದ್ದ ಕೆಲವು ಹಿರಿಯರಿಗೆ ಇಷ್ಟವಾಗಲಿಲ್ಲ. ಈ ಕೃಪಾಚಾರ್ಯರಿಗೆ ಈ ದ್ವಂದ್ವದ ನಿಯಮಗಳೆಲ್ಲ ಗೊತ್ತಿತ್ತು. ಅವರು ಈ ಅರ್ಜುನ ಮತ್ತು ಈ ಕರ್ಣನ ಮಧ್ಯೆ ಬಂದು ನಿಂತರು. ಅವರು ಕರ್ಣನಿಗೆ ಹೇಳಿದರು, ಈ ಅರ್ಜುನ ಪಾಂಡುವಿನ 3ನೇ ಪುತ್ರ, ಕುರುವಂಶದ ರಾಜಕುಮಾರ ಇವನು. ನೀನು ಯಾವ ರಾಜವಂಶ ಎಂದು ಹೇಳಿ, ನಿನ್ನ ತಂದೆ ತಾಯಿಗಳಾದ ಕುಲಗೋತ್ರಗಳೇನು ಎಂದು ತಿಳಿಸು. ಆಗ ಅರ್ಜುನ ನಿರ್ಧರಿಸುತ್ತಾನೆ, ನಿನ್ನೊಂದಿಗೆ ಯುದ್ಧ ಮಾಡುವುದೋ ಬೇಡವೋ ಎಂದು. ಏಕೆಂದರೆ ರಾಜಕುಮಾರರು ಅವರಿಗಿಂತ ಕಡಿಮೆಯಾದವರೊಂದಿಗೆ ಯುದ್ಧವನ್ನು ಮಾಡುವುದಿಲ್ಲ ಎಂದರು. ಆಗ ಕರ್ಣನಿಗೆ ಸ್ವಲ್ಪ ಚಡಪಡಿಕೆ ಆಯಿತು. ಏನು ಹೇಳಬೇಕೆಂದು ತೋರದೆ ಸ್ವಲ್ಪ ಮಂಕಾಗಿ ನಿಂತ. ಆಗ ದುರ್ಯೋಧನನೇ ಮತ್ತೆ ಇವನ ಸಹಾಯಕ್ಕೆ ಬಂದ. ದುರ್ಯೋಧನ ಹೇಳಿದ, ರಾಜರೊಂದಿಗೂ ಯುದ್ಧ ಮಾಡಬಹುದು, ಸೇನಾಧಿಪತಿಯೊಂದಿಗೆ ಯುದ್ಧ ಮಾಡಬಹುದು, ಅಥವಾ ಬಲಾಢ್ಯರು ಯಾರೇ ಇದ್ದರೂ ಅವರೊಂದಿಗೆ ಯುದ್ಧ ಮಾಡಬಹುದು. ಕರ್ಣ ಬಲಾಢ್ಯನಾಗಿದ್ದಾನೆ. ಆದರೆ ಅರ್ಜುನ ನಾನು ರಾಜರೊಡನೆಯೇ ಯುದ್ಧ ಮಾಡುತ್ತೇನೆ ಎಂದರೆ ನಾನು ಈ ಕ್ಷಣವೇ ಕರ್ಣನಿಗೆ ಅಂಗರಾಜ್ಯದ ರಾಜನನ್ನಾಗಿ ಅಭಿಷೇಕವನ್ನು ಮಾಡುತ್ತೇನೆ ಎಂದು ಹೇಳಿದ. ತಕ್ಷಣವೇ ಅವನು ಒಂದು ಸುವರ್ಣ ಸಿಂಹಾಸನವನ್ನು ಅಲ್ಲಿಯೇ ತರಿಸಿದ. ಪುರೋಹಿತರು ಅಲ್ಲಿಯೇ ಇದ್ದರು, ಅವರನ್ನೂ ಕರೆಸಿದ. ಕರ್ಣನಿಗೆ ರಾಜ್ಯಾಭಿಷೇಕವು ತಕ್ಷಣವೇ ಆಗಿ ಹೋಯಿತು. ಛತ್ರ ಚಾಮರಗಳು ಸಹ ಕರ್ಣನಿಗೆ ಬಂತು. ಕರ್ಣ ಬಂದು ಸ್ವಲ್ಪ ಹೊತ್ತಾಗಿತ್ತು ಅಷ್ಟೇ. ಈಗ ಅಂಗರಾಜ್ಯದ ರಾಜನಾಗಿದ್ದಾನೆ. ದುರ್ಯೋಧನನ ಕೃಪೆಯಿಂದ ಕರ್ಣನಿಗೆ ಕೃತಜ್ಞತೆಯ ಮಹಾಪೂರವೇ ಹರಿದು ಬಂತು. ಅವನು ದುರ್ಯೋಧನನಿಗೆ ಹೇಳಿದ, ಮಿತ್ರ, ನಾನು ಈ ನಿನ್ನ ಉಪಕಾರವನ್ನು, ಈ ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ? ಯಾವ ರೀತಿ ನಿನ್ನ ಸೇವೆ ಮಾಡಲಿ ಹೇಳು ಎಂದ. ಆಗ ದುರ್ಯೋಧನ ಹೇಳಿದ, ಮಿತ್ರ, ನಿನ್ನ ಸ್ನೇಹ ಹೊಂದಿದ್ದರೆ ನನಗೆ ಸಾಕು. ನಿಷ್ಕಳಂಕವಾದ ಪ್ರೀತಿ ಪ್ರೇಮಗಳು ಅಷ್ಟೇ ನನಗೆ ಬೇಕಾಗಿರುವುದು ಎಂದು ಹೇಳಿದ. ಅಷ್ಟರಲ್ಲಿ ಒಂದು ದನಿ ಕೇಳಿ ಬಂತು, ಪುತ್ರನೇ ಎಂದು. ಅದನ್ನು ಕೇಳಿ ಈ ದುರ್ಯೋಧನ, ಕರ್ಣ, ಕೌರವರು, ಪಾಂಡವರು ಎಲ್ಲರೂ ತಿರುಗಿದರು. ಆಗ ಅಧಿರಥ, ಕರ್ಣನ ಸಾಕು ತಂದು ವೃದ್ಧಾಪ್ಯವಾಗಿತ್ತು ಅವನಿಗೆ. ಅವನು ಒಂದು ಕೋಲೂರಿಕೊಂಡು ನಡುಗುತ್ತಾ ನಿಧಾನವಾಗಿ ಬಂದು ನಿಂತ. ಕರ್ಣ ಅವನನ್ನು ನೋಡಿದ ಕೂಡಲೇ ಆಗಿನ್ನೂ ಕಿರೀಟವನ್ನು ಧರಿಸುತ್ತ ಬಿಲ್ಲು ಬಾಣಗಳನ್ನು ಪಕ್ಕಕ್ಕಿಟ್ಟ. ಹೋಗಿ ಅಲ್ಲಿ ಶಿರಬಾಗಿ ಅಧಿರಥನಿಗೆ ನಮಸ್ಕರಿಸಿದ. ಅಧಿರಥ ಅವನನ್ನು ಮೇಲೆತ್ತಿ ಒಪ್ಪಿಕೊಂಡ. ಅವನು ಹೇಳಿದ, ಪುತ್ರನೇ, ನನಗಿಂತೂ ಬಹಳ ಸಂತೋಷವಾಗಿ ಪರಮಾನಂದವಾಗಿದೆ ಎಂದು ಹೇಳಿದ. ಇದನ್ನು ನೋಡಿದರು, ಎಲ್ಲರೂ ನೋಡಿದರು. ಭೀಮ ಇದನ್ನು ನೋಡಿದವನೇ ಅಪಹಾಸ್ಯದೊಂದಿಗೆ ಗಹಗಹಿಸಿ ನಕ್ಕ. ಎಲವೋ ಕರ್ಣ, ನೀನು ಸಾರಥಿಯ ಮಗನೇ, ನಿನಗೆ ಏನಿದ್ದರೂ ಚಾವಟಿಯನ್ನು ಹಿಡಿದುಕೊಂಡು ರಥವನ್ನು ನಡೆಸುವುದಕ್ಕೆ ಮಾತ್ರ ಯೋಗ್ಯ ನೀನು. ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ನಿನಗಾವ ಯೋಗ್ಯತೆ ಇದೆ? ಮತ್ತು ಈ ಅಂಗ ದೇಶದ ರಾಜನಾಗುವುದಕ್ಕೂ ಕೂತ ಪುತ್ರನಾದ ನಿನಗೆ ಯಾವುದೇ ಅರ್ಹತೆಯೂ ಇಲ್ಲ ಎಂದು ನುಡಿದ. ಇದರಿಂದ ಮತ್ತೆ ಕರ್ಣ ಸ್ವಲ್ಪ ಮಂಕಾದ. ಅವನಿಗೆ ಏನು ಹೇಳಬೇಕೆಂದು ತೋರಲಿಲ್ಲ. ಆಗ ಮತ್ತೆ ದುರ್ಯೋಧನನೇ ಕನಲಿ ಕೆಂಡವಾಗಿ ಅವನು ಬಂದು ಭೀಮನಿಗೆ ಹೇಳಿದ, ಕೋಪದಿಂದಲೇ ಹೇಳಿದ, ರುಕೋದರ, ಹೀಗೆ ಮಾತನಾಡುವುದು ನಿನ್ನ ಯೋಗ್ಯತೆಯಲ್ಲ. ಇದು ನಿನಗೆ ಸುಭೂಷಣವಾಗಿ ತೋರುವುದಿಲ್ಲ.
ಮಹಾನದಿಗಳಾಗಲಿ ಮಹಾವೀರರಾಗಲಿ ಅವರ ಹುಟ್ಟು ಯಾವ ರೀತಿ ಇರುತ್ತದೆ ಎಂದು ಹೇಳುವುದಕ್ಕೆ ಆಗುವುದು. ವಿಶ್ವಾಮಿತ್ರರು ಹುಟ್ಟುತ್ತಲೇ ಜನ್ಮಜಾತರಾಗಿ ಕ್ಷತ್ರಿಯರಾಗಿದ್ದರು ಅವರು. ಆದರೆ ನಂತರ ಬ್ರಹ್ಮರ್ಷಿಗಳಾದರು. ಇಂದ್ರನ ವಜ್ರಾಯುಧ ದರೀತಿಯ ಮೂಳೆಯಿಂದ ಆಯಿತು. ದ್ರೋಣಾಚಾರ್ಯರು ಒಂದು ದ್ರೋಣದಿಂದ ಜನಿಸಿದರು. ಕೃಪಾಚಾರ್ಯರು ಗರ್ಭೆಯಲ್ಲಿ ಜನಿಸಿದವರು. ಇನ್ನು ನೀವು ಹೇಗೆ ಜನಿಸಿದರಂತೂ ಎಲ್ಲರಿಗೂ ಗೊತ್ತಿದೆ. ಮತ್ತು ಕರ್ಣನನ್ನು ನೋಡಿದರೆ ಅವನ ಕವಚ ಕುಂಡಲಗಳು ಮತ್ತೆ ಅವನ ತೇಜಸ್ಸನ್ನು ನೋಡಿದರೆ ಅವನ ಬರೀ ಅಂಗದೇಶವನ್ನಷ್ಟೇ ಅಲ್ಲ, ಇಡೀ ಭೂಮಿಯನ್ನೇ ಆಳುವಂತಹ ಯೋಗ್ಯತೆಯುಳ್ಳವನು. ಇದರನ್ನು ಯಾರಾದರೂ ವಿರೋಧಿಸಿದರೆ ಅವರು ಒಂದು ನನ್ನೊಡನೆ ಯುದ್ಧದಲ್ಲಿ ಕುಳಿತು ನೆಲದ ಮೇಲೆ ನಿಂತು ಯುದ್ಧ ಮಾಡಲಿ ಎಂದು ಗರ್ಜಿಸಿದರು. ಆಗ ಮತ್ತೆ ಸಭಿಕರಲ್ಲಿ ಕೋಲಾಹಲ ಉಂಟಾಯಿತು. ಕೆಲವರು ಭೀಮನ ಮಾತು ಸರಿ ಎಂದರು, ಕೆಲವರು ದುರ್ಯೋಧನನ ಮಾತು ಸರಿ ಎಂದರು. ಅವರವರಲ್ಲೇ ಮತ್ತೆ ವಿಭಜನೆಯಾಯಿತು. ಅಷ್ಟರಲ್ಲಿ ಸೂರ್ಯಾಸ್ತವಾಯಿತು. ಎಲ್ಲರೂ ಅವರವರ ಮನೆ ಕಡೆ ಹೊರಟರು. ಕರ್ಣ, ದುರ್ಯೋಧನ ಒಬ್ಬರಿಗೊಬ್ಬರು ಕೈಯನ್ನು ಹಿಡಿದುಕೊಂಡು ಹೊರಟರು. ದುರ್ಯೋಧನನಿಗೆ ಒಂದು ಅಸಂಖ್ಯಾತ ದೀಪಗಳು ಬೆಳಕಾಗುವಷ್ಟು ಜೀವನದಲ್ಲಿ ಬೆಳಕು ತುಂಬಿ ಹೋಯಿತು. ಅವನಿಗೆ ಅರ್ಜುನನ ಪ್ರತಿಸ್ಪರ್ಧಿಯೊಬ್ಬ ತನಗೆ ಅಕಸ್ಮಾತಾಗಿ ದೊರಕಿದ್ದ. ಹಾಗಾಗಿ ಅರ್ಜುನನ ಭಯ ನಿವಾರಣೆಯ ಆದಂತಾಯಿತು. ಕುಂತಿ ತನ್ನ ಮನಸ್ಸಿನಲ್ಲೇ ತನ್ನ ಮೊದಲನೆಯ ಮಗ ಕರ್ಣ ಅವನು ರಾಜನಾದುದನ್ನು ನೋಡಿ ಒಳಗೆ ಬಹಳ ಸಂತೋಷ ಪಟ್ಟುಕೊಂಡರು. ಪುರಜನರು ಮನೆಯ ಕಡೆ ಹೋಗುವಾಗ ಈ ಭೀಮ ದುರ್ಯೋಧನರ ಗದಾಯುದ್ಧದ ವರ್ಣನೆ, ಅರ್ಜುನನ ಪರಾಕ್ರಮ, ಕರ್ಣನ ವೀರತ್ವ, ಹೀಗೆ ಅವರಿವರಿಗೆ ತೋಚಿದ ರೀತಿ ಅದನ್ನು ವಿಶ್ಲೇಷಿಸುತ್ತಾ ಮನೆಯ ಕಡೆಗೆ ಹೊರಟರು. ಮುಂದಿನ ಸಂಚಿಕೆಯಲ್ಲಿ ನಾವು ದ್ರುಪದನನ್ನು ಅರ್ಜುನ ಯಾವ ರೀತಿ ಪರಾಜಿತನನ್ನಾಗಿ ಮಾಡಿದ ಎನ್ನುವುದನ್ನು ತಿಳಿಯೋಣ. ನಮಸ್ಕಾರ.